ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಹೆಸರುಬೇಳೆ ತೊಗೊಂಡ್ಬಿಟ್ಟು ಮೂಂಗ್ ದಾಲ್ ಪಕೋಡ ಅಂತಾರಲ್ಲ ಅದನ್ನು ಮಾಡೋಣ. ತುಂಬ ಸೂಪರ್ ಆಗಿರುತ್ತೆ. ನಾನು ಮೊದಲಿಗೆ ಹೆಸರುಬೇಳೆನ ತೊಗೊಂಡಿದ್ದೀನಿ 150 ಗ್ರಾಮ್. ಇದು ಚೆನ್ನಾಗಿ ತೊಳೆದ್ಬಿಟ್ಟು ಓವರ್ ನೈಟು ಕಂಪ್ಲೀಟ್ನ ಸೋಕ್ ಮಾಡಿಟ್ಟು ಬೆಳಗ್ಗೆ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ನಾನು ಗ್ರೈಂಡ್ ಮಾಡ್ಕೋತಿದ್ದೀನಿ. ನೋಡಿ ಇದು ರಫ್ಲಿ ಗ್ರೈಂಡ್ ಮಾಡಬೇಕು. ನೋಡಿ ಈ ರೀತಿ ಆಗಿದೆ. ಸ್ಮೂತಾಗಿ ಮಾಡೋದು ಬೇಡ ಗ್ರೈಂಡು. ಇವಾಗ ನೋಡಿ ನಾನು 2 ಉಳ್ಳಾಗಡ್ಡಿ ತೊಗೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು, 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಅಜ್ವೈನ್ ಪೌಡ್ರ್ ತೊಗೊಂಡಿದ್ದೀನಿ. ಅದೇ ರೀತಿ ನಾನು ಧನಿಯಾ ಪೌಡ್ರನ್ನ ತೊಗೊಂಡಿದ್ದೀನಿ. ನೋಡಿ ಸ್ವಲ್ಪ ಚಿಟಿಕೆ ಅರಿಶಿನ, ಆಮೇಲೆ ಸ್ವಲ್ಪ ಇಂಗು. ನೋಡಿ ರುಬ್ಬಿಟ್ಟಿರುವಂತಹ ಹಿಟ್ಟಿಗೆ ಇದನ್ನೆಲ್ಲನೂ ನಾವು ಸೇರಿಸ್ಕೊಳ್ಳೋಣ. ನೋಡಿ ಸ್ವಲ್ಪ ನಾವು ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡುತ್ತಾ ನೋಡಿ ನಾನು 2 ಸ್ಪೂನು ಜೀರಿಗೆನ ಹಾಕಿದ್ದೀನಿ. ನೋಡಿ ಎಲ್ಲ ಪೌಡರ್ನ ಹಾಕಿ ಮತ್ತೆ ನಾನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದರಲ್ಲಿ ನಾನು ಯಾವುದೇ ರೀತಿ ಸೋಡಾನ ಸೇರಿಸ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ನಾವು ಸೋಡಾನ ಹಾಕದೇನೆ ಕೂಡ ನಾವು ಚೆನ್ನಾಗಿ ಕ್ರಿಸ್ಪಿಯಾಗಿರುವಂತಹ ಪಕೋಡನ ಮಾಡಬಹುದು. ನೋಡಿ ಇದಕ್ಕೆ ನಾನು ಕೊತ್ತಂಬರಿನ ಆ್ಯಡ್ ಮಾಡ್ತಿದ್ದೀನಿ, ಕರಿಬೇವು, ನೋಡಿ ಹಸಿಮೆಣಸಿನ್ಕಾಯಿ, ನೋಡಿ ಉಳ್ಳಾಗಡ್ಡಿ, ಇದನ್ನು ಎಲ್ಲ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾವು ಯಾವ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ಅದೇ ರೀತಿ ಏನಾಗುತ್ತೆ, ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡಿ ನೋಡಿ ಈ ರೀತಿ ಬೀಟ್ ಮಾಡಬೇಕು. ಈ ರೀತಿ ಮಾಡಿದ್ರೆ ನಮಗೆ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಹಿಟ್ಟು ಸಿಗುತ್ತೆ. ನೋಡಿ ಸೋಡಾ ಹಾಕ್ದೇ ಈ ರೀತಿ ನಾನು ಕಲಸಿ ಒಂದು 5 ನಿಮಿಷ ರೆಸ್ಟಿಗೆ ಇಡಬೇಕು. ಇವಾಗ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಬನ್ನಿ ಫ್ರೆಂಡ್ಸ್, ಇವಾಗ ಕಾದಿರುವಂತಹ ಎಣ್ಣೆ 1 ಸ್ಪೂನ್ ಕಲಸಿರೋ ಹಿಟ್ಟಿನಲ್ಲಿ ಹಾಕ್ತಿದ್ದೀನಿ. ನೋಡಿ ಇದನ್ನು ಮತ್ತೆ ನಾವು ಏನು ಮಾಡೋಣ, ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಕಾದಿದೆ. ಇವಾಗ ಪಕೋಡಾನ ನಿಧಾನವಾಗಿ ಎಣ್ಣೆಯಲ್ಲಿ ಬಿಡೋಣ. ನೋಡಿ ಈ ರೀತಿ ಚೆನ್ನಾಗಿ ನಿಧಾನವಾಗಿ ಬಿಡೋಣ ಫ್ರೆಂಡ್ಸ್. ಇದು ಬೇಗ ಆಗುವಂತಹ ರೆಸಿಪಿ ಫ್ರೆಂಡ್ಸ್. ನಿಮಗೇನಾದರೂ ಬೋರ್ ಆಗಿದ್ದರೆ ಈ ರೀತಿ ಟೀ ಟೈಮ್ನಲ್ಲಿ ಮಾಡಿಕೊಂಡು ತಿನ್ನಿ. ಎಸ್ಪೆಷಲಿ ಮಾನ್ಸೂನ್ ಸೀಸನ್ನಲ್ಲಿ ಈ ರೀತಿ ಒಂದು ತಿಂಡಿ ಇದ್ದರೆ ಟೀ ಜೊತೆ ತುಂಬ ಸೂಪರಾಗಿರುತ್ತೆ. ನೋಡಿ ಇದು ಸ್ವಲ್ಪ ಕುದೀತಾ ಇದೆ. ನೋಡಿ ಇದನ್ನು ಈ ರೀತಿ ನಾವು 1 ಸ್ಪೂನ್ ತೊಗೊಂಡು ಈ ರೀತಿ ಸ್ವಲ್ಪ ಸಪ್ರೇಟಾಗಿ ಮಗುಚಿ ಹಾಕೊಳ್ತಿದ್ದೀನಿ. ನಾನು ಈ ರೀತಿ ಕಂಪ್ಲೀಟ್ ಕಂದು ಬಣ್ಣ ಬರಬೇಕದು. ನೋಡಿ ಇದು ಆಗ್ತಿದೆ. ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ವಲ್ಪ ನಾವು ಫ್ರೈ ಮಾಡ್ಕೋತಾ ಇರಬೇಕು, ಯಾಕಂದರೆ ಅದು ಹೊತ್ತಬಾರ್ದು. ನೋಡಿ ಡೀಪ್ ಫ್ರೈ ಮಾಡ್ತಿದ್ದೀವಲ್ಲ ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್ ಇದಾಗಿದೆ. ಒಂದು ಸ್ಟ್ರೈನರ್ನಲ್ಲಿ ಹಾಕ್ತಿದ್ದೀನಿ ನಾನು. ನೋಡಿ ಎಣ್ಣೆನೆಲ್ಲನೂ ಬಸೀತಾ ಇದ್ದೀನಿ. ಈ ರೀತಿ ಒಂದು ಡೀಪ್ ಸ್ಟ್ರೈನರ್ ತೊಗೊಂಡು ಈ ರೀತಿ ಮಾಡ್ತಿದ್ದೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದು ಪ್ಲೇಟ್ನಲ್ಲಿ ಇದನ್ನೆಲ್ಲನೂ ಹಾಕ್ತೀನಿ. ಮತ್ತೆ ಬನ್ನಿ ಫ್ರೆಂಡ್ಸ್, ಇವಾಗ ಇಟ್ಟಿರುವಂತಹ ಹಿಟ್ಟನ್ನು ಕೂಡ ನಾನು ಈ ರೀತಿ ಹಾಕಿ ಫ್ರೈ ಮಾಡ್ಕೋತೀನಿ. ನೋಡಿ ಇದು ಮತ್ತೆ ಈ ರೀತಿ ನಾವು ಮಗುಚಿ ಹಾಕೊಳ್ಳೋಣ. ಈ ರೀತಿ ನಾವು ಚೆನ್ನಾಗಿ ಡೀಪ್ ಫ್ರೈ ಮಾಡೋಣ ಫ್ರೆಂಡ್ಸ್. ಎಣ್ಣೆಯಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ನಾವು ಮಾಡಿದರೆ ನಮಗೆ ಕ್ರಿಸ್ಪಿಯಾಗಿರುವಂತಹ ನೋಡಿ ಮೂಂಗ್ ದಾಲ್ ಕಿ ಪಕೋಡ ಅಥವಾ ನೋಡಿ ಹೆಸರು ಬೇಳೆ ಪಕೋಡ ರೆಡಿಯಾಗಿದೆ. ನೋಡಿ ಈ ರೀತಿ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಬಹುದು. ನೋಡಿ ನಾನು ಕೆಚಪ್ ಜೊತೆ
ಇದನ್ನು ಸರ್ವ್ ಮಾಡಿದ್ದೀನಿ. ಈ ರೀತಿ ಸಿಂಪಲ್ ಆಗಿರುವಂಥ ರೆಸಿಪಿನ ನಾವು ಪದೇ ಪದೇ ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀವಿ. ನಾವು ಮಾಡಿರುವಂತಹ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮನ್ನು ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋನಲ್ಲಿ ಹೊಸ ರುಚಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.